ರೆಸಿಪ್ಟ್ ಕೊಡ್ತಾರೆ ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಲೈಫಲ್ಲಿ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಸ್ಕಾಟ್ಲ್ಯಾಂಡಿನ ಕ್ಯಾಪಿಟಲ್ ಆದಂಥ ಎಡಿನ್ಬರಾಗೆ ಏನಾದರೂ ಬರೋದಕ್ಕೆ ಪ್ಲಾನ್ ಮಾಡಿದ್ದೀರಾ ಅಂತಂದರೆ ನಾನು ನಿಮಗೆ ರೆಕಮೆಂಡ್ ಮಾಡೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲೇ ಬನ್ನಿ ಅಂತ. ಇನ್ ಕೇಸ್ ನೀವೇನಾದರೂ ಕಾರಲ್ಲಿ ಬಂದಿದ್ದೀರಾ ಅಂತಂದರೆ ನೀವು ಎಲ್ಲಂದ್ರಲ್ಲೇ ಪಾರ್ಕ್ ಮಾಡೋಕ್ಕಾಗಲ್ಲ. ಇದು ಸಿಟಿ ತುಂಬಾ ದೊಡ್ಡದಿದೆ ಮತ್ತು ರೋಡ್ಸು ಅದೆಲ್ಲ ತುಂಬ ಅಪ್ ಹಿಲ್ಲು ಡೌನ್ ಹಿಲ್ಲು ತುಂಬಾ ಇರುತ್ತೆ. ಎಲ್ಲಂದ್ರಲ್ಲೇ ನೀವು ಪಾರ್ಕ್ ಮಾಡೋದಕ್ಕಾಗೋದಿಲ್ಲ. ಬೆಸ್ಟ್ ಜಾಗ ಯಾವುದಪ್ಪ ಅಂತಂದರೆ ಇಡೀ ಎಡಿನ್ಬರಾ ಎಲ್ಲೇ ನೀವು ಹೋದ್ರೂ ಕೂಡ ಈಸಿಯಾಗಿ ನೀವು ಕ್ಯೂ ಪಾರ್ಕಲ್ಲಿ ಬಂದು ಪಾರ್ಕ್ ಮಾಡ್ಬೋದು. ತುಂಬಾ ಈಸಿ ಇದೆ. ಆರಾಮಾಗಿ ನೀವು ಕ್ಯೂ ಪಾರ್ಕ್ ಎಡಿನ್ಬರಾ ಯಾವುದೇ ಜಾಗ ಹುಡ್ಕಿದ್ರೂ ಬರ್ಬೋದು. ನಾನು ಇವಾಗ ಬಂದಿರೋಂಥ ಜಾಗ ಸಿಟಿ ಸ್ಕ್ವೇರಲ್ಲಿರೋದು ಪಿ ಪಾರ್ಕ್ ಅಂತ ಬರುತ್ತೆ, ಕ್ಯೂ ಪಾರ್ಕ್ ಅಂತ ಬರುತ್ತೆ. ಒಳಗಡೆ ಬರಬೇಕಾದ್ರೆ ನೀವು ನಿಮ್ಮ ಕಾರ್ಡ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಟಿಕೆಟ್ ಕೊಡುತ್ತೆ. ಇಲ್ಲಿ ನೋಡಿ, ಸೊ ಈ ಥರ ಒಂದು ಸ್ಕ್ಯಾನ್ ಇರೋವಂಥ ಟಿಕೆಟ್ ಕೊಡುತ್ತೆ. ಸೊ ಈ ಟಿಕೆಟು ಒಂಥರ ನಿಮಗೆ ಪಾಸ್ ಇದ್ದಂಗೆ. ಈ ಒಂದು ಪಾರ್ಕಿಂಗ್ ಒಳಗಡೆ ಬರಬೇಕಂದ್ರೆ ಹೊರಗಡೆ ಹೋಗಬೇಕು ಅಂತಂದರೆ ಇದು ನಿಮಗೆ ಪಾಸ್ ಇದ್ದಂಗೆ. ಸೊ ಕಾರ್ನ ನೀವೆಲ್ಲಾದರೂ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಆರಾಮಾಗಿ ಹೊರಗಡೆ ಹೋಗಿ ಸುತ್ತಾಕೊಂಡು ಬನ್ನಿ. 1 ಗಂಟೆಗೆ 3.80, ಅದೇ 2 ಗಂಟೆ ಆದರೆ 8 ಪೌಂಡ್ಸು, 3 ಗಂಟೆ ಆದರೆ 100 ಪೌಂಡ್ಸು, ಇದೇ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪೇಮೆಂಟ್ ಮಾಡೋದಂತೂ ತುಂಬಾ ಈಸಿ. ಎಕ್ಸಿಟ್ ಗೇಟಲ್ಲಿ ನಿಮ್ಮ ಹತ್ರ ಇರೋಂಥ ಪಾಸನ್ನು ಆ ಮಿಷಿನ್ ಒಳಗಡೆ ಹಾಕಿದ್ರಿ ಅಂತಂದರೆ ಎಷ್ಟು ಗಂಟೆ ಪಾರ್ಕ್ ಮಾಡಿರ್ತೀರೋ ಅದ್ರ ತಕ್ಕಂತೆ ಅದು ನಿಮಗೆ ಚಾರ್ಜ್ ಮಾಡುತ್ತೆ. ನಿಮ್ಮ ಹತ್ರ ಇರೋಂಥ ಕಾಂಟ್ಯಾಕ್ಟ್ಲೆಸ್ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ಅದನ್ನು ಪೇ ಮಾಡಿಬಿಡಿ. ಅದಾಗಿದ ತಕ್ಷಣ ನಿಮ್ಗೊಂದು ರಿಸಿಪ್ಟ್ ಸಿಗುತ್ತೆ. ರಿಸಿಪ್ಟ್ ಸಿಕ್ಕಿದ ತಕ್ಷಣ ಡೋರ್ ಓಪನ್ ಆಗುತ್ತೆ ಆ್ಯಂಡ್ ಯು ಆರ್ ರೆಡಿ ಟು ಗೋ.